ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಚಾಮರಾಜಪೇಟೆ ರಾಯಲ್ ಸರ್ಕಲ್ ಬಳಿ ಇರುವ ಜಾಗದ ಸುತ್ತಿನ ಆಸ್ತಿ ವಿವಾದ ಕೋರ್ಟ್ನಲ್ಲಿರುವ ಕಾರಣ ಉಚ್ಚ ನ್ಯಾಯಾಲಯವು ಯಥಾಸ್ಥಿತಿ ಕಾಪಾಡಿ ಎಂದು ಆದೇಶ ನೀಡಿರುವುದರಿಂದ ಹಾಗೂ ಜೊತೆಗೆ ಕೇಸ್ ಬಾಕಿ ಇದ್ದು ಸದರಿ ಆಸ್ತಿ ಯಾರಿಗೆ ಸೇರಬೇಕು ಎಂಬುದು ನಿರ್ಧಾರವಾಗಿಲ್ಲ. ಹೀಗಾಗಿ ಸಿಟಿ ಸರ್ವೆ ಡಿಪಾರ್ಟ್ಮೆಂಟ್ನವರಿಗೆ ನಾವು ಮನವಿ ಮಾಡಿಕೊಂಡಿದ್ದೇವೆ. ಅದರಂತೆ ಸರ್ವೆ ಕಾರ್ಯ ನಿಲ್ಲಿಸಿರುವುದಾಗಿ ಸ್ವತ್ತಿನ ಮಾಲೀಕರ ಪರವಾಗಿ ವಕೀಲರು ತಿಳಿಸಿದ್ದಾರೆ. ಇದು ನಮ್ಮ ಒಂದು ಸ್ವತ್ತಿನ ವಿವಾದ ಏನಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಸಿಟಿ ಸರ್ವೆ ಅವರು ಬಂದು ಇವತ್ತು ಸರ್ವೆ ಮಾಡ್ತೀವಿ ಅನ್ನೋವಂಥ ವಿಚಾರನ ತಿಳಿಸಿದ್ರು. ಹಾಗಾಗಿ ನಾವು ಈ ಸ್ವತ್ತಿನ ಮಾಲೀಕರ ಪರವಾಗಿ ಬಂದು ಈಗಾಗಲೇ ಉಚ್ಚ ನ್ಯಾಯಾಲಯದಲ್ಲಿ ಯಥಾಸ್ಥಿತಿ ಕಾಪಾಡಿಕೊಳ್ಬೇಕು ಅನ್ನೋವಂಥ ಒಂದು ವಿಚಾರ ಇದೆ. ಅದ್ರ ಜೊತೆಗೆ ನಮ್ಮ ಸಿವಿಲ್ ನ್ಯಾಯಾಲಯಗಳಲ್ಲಿ ಇದ್ರ ಬಗ್ಗೆ ಕೇಸ್ ಬಾಕಿ ಇರೋದ್ರಿಂದ ಯಾವುದೇ ರೀತಿಯಾದಂಥ ಒಂದು ಬದಲಾವಣೆಗಳಾಗಬಾರ್ದು, ಯಾವುದೇ ರೀತಿಯಾದಂಥ ಸರ್ವೆಗಳಾಗಬಾರ್ದು ಅನ್ನೋವಂಥದ್ದನ್ನು ನಾವು ಮನವಿ ಮಾಡಿದ್ದೀವಿ ಸರ್ವೆ ಡಿಪಾರ್ಟ್ಮೆಂಟ್ ಬಂದಿರತಕ್ಕಂಥ ಅಧಿಕಾರಿಗಳಿಗೆ. ಅದರಂತೆ ಅವರು ಇದಕ್ಕೆ ಸಂಬಂಧಿಸಿದಂತೆ ಹೇಳಿಕೆ ಮಾಡಿಕೊಂಡು ಇವತ್ತು ಯಾವುದೇ ರೀತಿ ಸರ್ವೆ ಕಾರ್ಯ ನಡೆಸೋದಿಲ್ಲ ನಾವು ಅಂತ ನಮಗೆ ತಿಳಿಸಿದ್ದಾರೆ. ನಾವು ಅಧಿಕಾರಿಗಳ ಜೊತೆ ಕೇವಲ ಮನವರಿಕೆ ಮಾಡ್ಕೊಂಡಿದ್ದೀವಿ ಅಷ್ಟೇ. ಮಿಕ್ಕಿದ್ದು ಮಾಡೋದು ಬಿಡೋದು ನಿರ್ಧಾರ ಅವ್ರಿಗೆ ಬಿಟ್ಟಿದ್ದು, ಅವ್ರ ವಿವೇಚನೆಗೆ ಬಿಟ್ಟಿರೋದು. ಈ ಜಾಗ ಜಬಿ ಅನ್ನೋರ್ದು ಮೊದಲಿಂದನೂ ಅವ್ರಿಗೆ ಸುಮಾರು 1820 ಒಂದು ವರ್ಷಗಳಲ್ಲಿ ಸರ್ಕಾರದಿಂದ ಗ್ರ್ಯಾಂಟ್ ಆಗಿರುವಂಥ ಜಾಗ. ಆ ಜಾಗದಲ್ಲಿ ಇದು ಅವ್ರದ್ದೆಲ್ಲ ನಮ್ಗೆ ಸೇರಬೇಕಾಗಿರುವಂಥ ನಮ್ಮ ಎದುರು ಪಾರ್ಟಿಗಳಿರ್ತಾರೆ. ಇದ್ರ ಬಗ್ಗೆ ಈಗಾಗಲೇ ನ್ಯಾಯಾಲಯದಲ್ಲಿ ಕೇಸ್ ಬಾಕಿ ಇದೆ. ನ್ಯಾಯಾಲಯದಲ್ಲಿ ದಾವೆ ಹಾಕಿ ದಾವೆ ಬಾಕಿ ಇರೋದು ನ್ಯಾಯಾಲಯದಿಂದ ಯಾರ್ದು ಪ್ರಾಪರ್ಟಿ ಅನ್ನುವಂಥದ್ದು ಇನ್ನೂ ಯಾರಿಗೂ ಇದು ಕೊಟ್ಟಿಲ್ಲ, ಏನೋ ಆದೇಶ ಕೊಟ್ಟಿರಲ್ಲ. ಯಥಾಸ್ಥಿತಿ ಕಾಪಾಡೋದಕ್ಕೆ ಹೈಕೋರ್ಟ್ನಲ್ಲಿ ಹೇಳಿದೆ. ಅದ್ರ ಪ್ರಕಾರವಾಗಿ ನಾವು ಯಥಾಸ್ಥಿತಿ ಕಾಪಾಡ್ಕೊಂಡಿದ್ದೀವಿ.